ನೀವಿಬ್ರು ನನಗಿಂತ ಚಿಕ್ಕವರು. ನಿಮ್ಮ ಕಾಲಿಗೆ ಉಂಟೋದು ಶ್ರೇಯಸ್ಸಲ್ಲ ಅಂತಾರೆ. ಅದಕ್ಕೆ ಕೈ ಮುಗಿದು ನಿಮ್ಮಿಬ್ಬರನ್ನ ಬೇಡ್ಕೋತೀನಿ, ನನಗೆ ಕ್ಷಮಿಸ್ತೀರಾ? ನಿಮ್ಮ ಮುಂದೆ ಕೈ ಮುಗಿದು ಕೇಳ್ಕೊಂಡಾಗ್ಲೇ ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಆಗೋದು. ಸುರೇಂದ್ರ ಸರ್, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಸುರೇಂದ್ರ ಸರ್. ನಾವೇ ನಿಮಗೆ ಕೈ ಮುಗಿತೀವಿ. ಪ್ಲೀಸ್ ನೀವು ಆ ಥರ ಎಲ್ಲ ಮಾತಾಡಬೇಡಿ ಸುರೇಂದ್ರ ಸರ್, ಪ್ಲೀಸ್. ಚಿಕ್ಕಪ್ಪ, ಮಕ್ಕಳು ಮುಂದೆ ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ ಚಿಕ್ಕಪ್ಪ? ಇನ್ನೇನು ಮಾಡ್ಲಮ್ಮ, ಮಕ್ಕಳು ಮುಂದೆನೇ ಚಿಕ್ಕವನಾಗ್ಬಿಟ್ಟೆ ನಾನು. ನಿಮ್ಮಿಬ್ಬರ ಜೊತೆ ನಾನು ನಡ್ಕೊಂಡಿರೋ ರೀತಿ ನೆನೆಸ್ಕೊಂಡ್ರೆ ನನಗೆ ಅಸಹ್ಯ ಅನ್ಸುತ್ತೆ. ದಯವಿಟ್ಟು ಕ್ಷಮಿಸ್ಬಿಡಿ ಪ್ಲೀಸ್. ಪ್ಲೀಸ್ ಸುರೇಂದ್ರ ಸರ್, ನೀವು ದೊಡ್ಡವರು, ಈ ಜೀವಕ್ಕೆ ಅನ್ನ ಹಾಕ್ತವ್ರು. ಈ ಜೀವದ ಮೇಲೆ ಎಲ್ಲ ಅಧಿಕಾರವೂ ನಿಮಗಿದೆ ಸುರೇಂದ್ರ ಸರ್. ಬರೀ ಬೈಯದ್ ಮಾತ್ರ ಅಲ್ಲ, 4 ಏಟು ಹೊಡೆದ್ರೂ ನಾವೇನು ಅಂದ್ಕೊಳಲ್ಲ. ನೀವು ನನ್ನ ಎತ್ತಿ ಆಡಿಸಿ ಸಾಕಿ ಸಲುಹಿರೋರು. ಹಾಗೆ ನೋಡೋಕೋದ್ರೆ ನನ್ನಿಂದನೂ ತಪ್ಪಾಗಿದೆ ಅಲ್ವಾ? ನಾನು ಮಾಡಿರೋ ಕೆಲಸಕ್ಕೆ ನಿಮಗೆಲ್ಲ ಎಷ್ಟು ಆಘಾತ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ನನ್ನನ್ನು ಕ್ಷಮಿಸ್ಬಿಡಿ ಚಿಕ್ಕಪ್ಪ. ಚಿಚೆ, ನನ್ನ ಹೆಂಡತಿನ ಸರಿಯಾದ ಸಮಯಕ್ಕೆ ರೌಡಿಗಳಿಂದ ಕಾಪಾಡಿ ಅವಳನ್ನ ಆಸ್ಪತ್ರೆಗೆ ಸೇರಿಸಿ ಅವಳ ಜೀವ ಉಳಿಸಿದೀಯಮ್ಮ. ನೀನು ಕ್ಷಮೆ ಕೇಳಬಾರ್ದು. ಚಿಕ್ಕಪ್ಪ, ಚಿಕ್ಕಮ್ಮನ ವಿಷಯದಲ್ಲಿ ನೀವಾದರೂ ಅಷ್ಟೊಂದು ಮುಂದುವರಿಬಾರ್ದಿತ್ತು. ಚಿಕ್ಕಮ್ಮನ ಹಾಸ್ಪಿಟಲ್ಗೆ ಸೇರಿಸ್ಬಾರ್ದಿತ್ತು ಚಿಕ್ಕಪ್ಪ. ಏನು ಮಾಡೋದಮ್ಮ, ಯಾವುದೋ ಡಾಕ್ಟರ್ ಮಾತು ಕೇಳಿ ನಾನು, ಅಣ್ಣ, ಅಕ್ಕ ಎಲ್ಲರೂ ಮೋಸ ಹೋಗ್ಬಿಟ್ವಿ. ನಿಮ್ಮ ಅಕ್ಕ ಮೋಸ ಹೋಗಿರೋದಲ್ಲ ಚಿಕ್ಕಪ್ಪ, ನಿಮ್ಮನ್ನೆಲ್ಲ ಮೋಸ ಮಾಡ್ತಿರೋದು. ಈಗಲೇ ಆ ಸತ್ಯನ ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ, ಆದರೆ ಸಾಕ್ಷಿ ಸಮೇತ ಅದನ್ನು ಸಾಬೀತು ಮಾಡೇ ಮಾಡ್ತೀನಿ. ಅಕಸ್ಮಾತ್ ನೀನು ಬರದೇ ಹೋಗಿದ್ದಿದ್ರೆ ಒಂದನ್ನ ಉಳಿತಾ ಇರಲಿಲ್ಲ. ಮಗಳು ತಬ್ಬಲಿ ಆಗ್ತಿದ್ಲು. ಅದೇ ಕೊರಗಲ್ಲಿ ನಾನು. ನೀರಿ ಚಿಕ್ಕಪ್ಪ, ಏನೂ ಆಗಲ್ಲ, ಏನೂ ಆಗಿಲ್ಲ ತಾನೆ. ಏನೇನೋ ಮಾತಾಡಬೇಡಿ. ಆಗಿದ್ದಾಯ್ತು, ಅದನ್ನೆಲ್ಲ ಈಗ ಮನಸ್ಸಿಂದ ತೆಗ್ದು ಹಾಕ್ಬಿಡಿ. ನೀವು ಮನಸ್ಸಿಂದ ತೆಗ್ದಾಕ್ಬೇಕಾಗಿರೋದು ನೀವುಗಳಮ್ಮ. ನಾನು ಸುಬ್ಬುಗೆ ಎಷ್ಟೊಂದು ಹಿಂಸೆ ಕೊಟ್ಟೆ, ಅವಮಾನ ಮಾಡಿದೆ. ಆದರೆ ನಮ್ಮೆಲ್ಲರ ಪ್ರೀತಿ ಮಿಡಿಯೋ ಜೀವ ಇವನು ಅಂತ ನನಗೆ ಅರ್ಥನೇ ಆಗಿಲ್ಲ. ಸುಬ್ಬು ಬದಲಾಗಿಲ್ಲ, ಆದರೆ ನಾವು ನೋಡೋ ನೋಟ ಮಾತ್ರ ಬದಲಾಗಿತ್ತು. ಇವನಿಗೆ